ಆತ್ಮೀಯ ವಿದ್ಯಾರ್ಥಿಗಳಿಗೆ ಶುಭೋದಯ. ನಾನು ನಿಮ್ಮ ಮಲ್ಲಮ್ಮ ಟೀಚರ್. ನಾವು ಇಂದು ಗಣಿತ ವಿಷಯದ 9ನೇ ವಿಭಾಗದ ಮೊದಲನೇ ಅಧ್ಯಾಯ ಯಾವುದಪ್ಪ ಅಂದರೆ ಸಂಖ್ಯಾ ಪದ್ಧತಿ ಎನ್ನುವಂತಹ ವಿಷಯದ ಬಗ್ಗೆ ಅಭ್ಯಾಸ ಮಾಡೋಣ. ಯಾವುದು? ಸಂಖ್ಯಾ ಪದ್ಧತಿ ಅಂತ ಹೇಳ್ತೀವಿ. ಅದರಲ್ಲಿ ಮೊದಲನೇದಾಗಿ ಸಮಸಂಖ್ಯೆ. ಯಾವುದು? ಸಮಸಂಖ್ಯೆ. ಸಮ ಅಂದರೆ ಗೊತ್ತು ನಿಮಗೆ, ಸಮಭಾಗಗಳನ್ನಾಗಿ ಈಕ್ವಲ್ ಅಂತ ಹೇಳ್ತೀವಲ್ಲ, ಸಮಭಾಗಗಳನ್ನಾಗಿ ಡಿವೈಡ್ ಮಾಡೋಕ್ಕೆ ಆಗಬೇಕು ನಮಗೆ. ಅವುಗಳಿಗೆ ನಾವೇನಂತೀವಿ? ಸಮ ಸಂಖ್ಯೆಗಳು ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್, ಫಸ್ಟಿಗೆ ನಾವು 0ನ ಕನ್ಸಿಡರ್ ಮಾಡ್ತೀವಿ. ಓಕೆ, ಆಮೇಲೆ 2, 4, 6, 8 ಹೀಗೆ ನೋಡಿ. ಇಲ್ಲಿ ನಾನು ಧನ ಸಂಖ್ಯೆಗಳನ್ನಷ್ಟೇ ತಗೊಂಡಿದ್ದೀನಿ. ಏನು? ಧನ ಸಂಖ್ಯೆಗಳನ್ನಷ್ಟೇ ತಗೊಂಡಿದ್ದೀನಿ. ಇದು ಋಣ ಸಂಖ್ಯೆ, ಮೈನಸ್ ಇದು ಓಕೆ. -2, -4, -6, -8 ಈ ಥರ ಅಪರಿಮಿತ ಸಂಖ್ಯೆಗಳಿರಬಹುದು. ಅವು ಏನಾಗಬೇಕು? ಈಕ್ವಲ್ ಆಗಿ ಅಂದರೆ ಸಮ ವಿಭಾಗಗಳಾಗಿ ಹೊಡಿಬೇಕು. ಇವುಗಳಿಗೆ ನಾವೇನಂತ ಹೇಳ್ತೀವಿ? ಸಮಸಂಖ್ಯೆಗಳು ಅಂತ ಹೇಳ್ತೀವಿ. ಏನು? ಸಮಸಂಖ್ಯೆಗಳು ಅಂತ ಹೇಳ್ತೀವಿ. ಇದನ್ನು ಸಿಂಪಲ್ ಆಗಿ ನಾವು ಪ್ಲಸ್ ಆರ್ ಮೈನಸ್ ಅಂತ ಕನ್ಸಿಡರ್ ಮಾಡ್ತೀವಿ. +r - 0, +r - 2, +r - 4, +r - 6 ಈ ಥರ. 0ಗೆ ಆ್ಯಕ್ಚುಲಿ ಪ್ಲಸ್ಸು ಮೈನಸ್ಸು ಬರೋಲ್ಲ, ಆದರೆ ನಿಮ್ಮ ನಾಲೆಜ್ ಪರ್ಪಸ್ ಅಂತ ಇಟ್ಟಿದ್ದೀವಿ. ಓಕೆ, ಅದು ಮೈನಸ್ಸು ಕನ್ಸಿಡರ್ ಆಗಲ್ಲ, ಪ್ಲಸ್ಸು ಕನ್ಸಿಡರ್ ಆಗಲ್ಲ. ಓಕೆ, 0 ಅಂತಲೇ ಕನ್ಸಿಡರ್ ಆಗುತ್ತೆ, ಶೂನ್ಯ ಅಂತಲೇ ಹೇಳ್ತೀವಿ ನಾವು. ಓಕೆ, 2 ಅದು ಧನ ಇರ್ಬೋದು, ಋಣ ಇರ್ಬೋದು. 4 ಅದು ಧನ ಸಂಖ್ಯೆ ಇರ್ಬೋದು, ಋಣ ಸಂಖ್ಯೆ ಇರ್ಬೋದು. ಓಕೆ, 6 ಧನ ಸಂಖ್ಯೆ ಇರ್ಬೋದು, ಋಣ ಸಂಖ್ಯೆ ಇರ್ಬೋದು. +r - 6 ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ಬರುತ್ತೆ ಬೆಸ ಸಂಖ್ಯೆ. ನೆಕ್ಸ್ಟ್ ಯಾವುದು? ಬೆಸ ಸಂಖ್ಯೆ ಅಂತ ಕನ್ಸಿಡರ್ ಆಗುತ್ತೆ. ಬೆಸ ಸಂಖ್ಯೆ ಯಾವುದನ್ನು ನಾವು ಈಕ್ವಲ್ ಆಗಿ ಡಿವೈಡ್ ಮಾಡೋದಕ್ಕೆ ಸಾಧ್ಯ ಇಲ್ವೋ ಅವುಗಳನ್ನು ನಾವು ಬೆಸ ಸಂಖ್ಯೆ ಅಂತ ಕರಿತೀವಿ. ಯಾವುದನ್ನು ನಾವು ಈಕ್ವಲ್ ಆಗಿ ಡಿವೈಡ್ ಮಾಡೋದಕ್ಕೆ ಸಾಧ್ಯ ಇಲ್ವೋ ಅವುಗಳ ಓಕೆ, ನಾವೇನು ನೋಡಾಗುತ್ತೀವಿ ಈಗ? ಬೆಸ ಸಂಖ್ಯೆಗಳು ಅನ್ನೋದನ್ನು ನೋಡಾಗುತ್ತೀವಿ. ಬೆಸ ಸಂಖ್ಯೆಗಳು ಅಂದರೆ ಈಕ್ವಲ್ ಆಗಿ ಡಿವೈಡ್ ಮಾಡೋದಕ್ಕೆ ಸಾಧ್ಯ ಆಗದೇ ಇರುವಂತಹ ಅಂಕಿಗಳನ್ನು ನಾವು ಏನಂತ ಹೇಳ್ತೀವಿ? ಬೆಸ ಸಂಖ್ಯೆಗಳು ಅಂತ ಹೇಳ್ತೀವಿ. ಯಾವುದು? ಬೆಸ ಸಂಖ್ಯೆ ಯಾವ್ಯಾವು? 1, 3, 5, ಓಕೆ, 7, 11 ಇದೇ ಥರ. ಇವು ಧನ ಸಂಖ್ಯೆಗಳು. ಇದನ್ನೇ ನಾವು ಏನಂತ ಕನ್ಸಿಡರ್ ಮಾಡ್ಬೋದು? ಋಣ ಸಂಖ್ಯೆ. -1 ಇರ್ಬೋದು, -3 ಇರ್ಬೋದು, -5, -7 ಹೀಗೆ. ಇದನ್ನು ನಾವು +r - 1 ಅಂತ, +r - 3, +r - 5, +r - 7 ಈ ಥರನೂ ನಾವು ರಿಪ್ರೆಸೆಂಟೇಷನ್ ಮಾಡ್ತೀವಿ. ಓಕೆ, ಇವ್ಯಾವು? ಸಮ ಸಂಖ್ಯೆ ಮತ್ತು ಬೆಸ ಸಂಖ್ಯೆಗಳು. ಈಗ ನೆಕ್ಸ್ಟ್ ನಾವು ಸ್ವಾಭಾವಿಕ ಸಂಖ್ಯೆಗಳ ಬಗ್ಗೆ ಅಭ್ಯಾಸ ಮಾಡೋಣ. ಯಾವುವು? ಸ್ವಾಭಾವಿಕ ಸಂಖ್ಯೆಗಳು. ನಾವು ಸ್ವಾಭಾವಿಕ ಸಂಖ್ಯೆಗಳಿಗೆ ಆಂಗ್ಲ ಭಾಷೆಯಲ್ಲಿ ನ್ಯಾಚುರಲ್ ನಂಬರ್ಸ್ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ನ್ಯಾಚುರಲ್ ನಂಬರ್ಸ್ ಅಂತ ಹೇಳ್ತೀವಿ. ಸೊ ಸ್ವಾಭಾವಿಕ ಸಂಖ್ಯೆಗೆ n ಎನ್ನುವಂತಹ ಅಕ್ಷರದಿಂದ ಸೂಚಿಸ್ತಾರೆ. ಸ್ವಾಭಾವಿಕ ಸಂಖ್ಯೆಗಳನ್ನು ಕ್ಯಾಪಿಟಲ್ N. ಓಕೆ, ಸ್ವಾಭಾವಿಕ ಸಂಖ್ಯೆಗಳು. ಹೌದಾ? ಇದನ್ನು ನಾವು ಕ್ಯಾಪಿಟಲ್ N ಎನ್ನುವಂತಹ ಅಕ್ಷರದಿಂದ ಸೂಚಿಸ್ತೀವಿ. ಕ್ಯಾಪಿಟಲ್ N ಅಂತ ಕನ್ಸಿಡರ್ ಮಾಡ್ತೀವಿ ಸ್ವಾಭಾವಿಕ ಸಂಖ್ಯೆ. ಸ್ವಾಭಾವಿಕ ಸಂಖ್ಯೆ ಅಂದರೆ ಇದಕ್ಕೆ ತಂದೆ ಆದಂತಹ ಒಂದು ವ್ಯಾಖ್ಯೆ, ಡೆಫಿನಿಷನ್ ಇದೆ. ಏನಪ್ಪ ಅಂದರೆ ಒಂದರಿಂದ ಪ್ರಾರಂಭವಾಗಿ ಎಣಿಕೆಯ ಸಂಖ್ಯೆಗಳನ್ನು ಅಥವಾ ಎಣಿಕೆಯ ಅಂಕಿಗಳನ್ನು ನಾವು ಏನಂತ ಹೇಳ್ತೀವಿ? ಸ್ವಾಭಾವಿಕ ಸಂಖ್ಯೆಗಳು ಅಂತ ಹೇಳ್ತೀವಿ. ಇದು ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ? 1ಇಂದ. 1, 2, 3 ಹೀಗೆ ಎಲ್ಲಿ ಮಿಟನಾದರೂ ನೀವು ಕೌಂಟ್ ಮಾಡ್ಬೋದು. 1ರಿಂದ ಧನಾತ್ಮಕವಾಗಿರುತ್ತೆ, ಇದು ಋಣಾತ್ಮಕವಾಗಿರಲ್ಲ, ಪ್ಲಸ್ ಅಷ್ಟೇ ಒಳಗೊಂಡಿರುತ್ತೆ ಸಂಖ್ಯೆಗಳನ್ನು. ಯಾವುದು? ಸ್ವಾಭಾವಿಕ ಸಂಖ್ಯೆ. 1, 2, 3, 4 ಹೀಗೆ ಎಲ್ಲಿವರೆಗಾದರೂ ನೀವು ಕೌಂಟ್ ಮಾಡಿ. ಬರೀ ಧನಾತ್ಮಕ ಸಂಖ್ಯೆಗಳು ನ್ಯಾಚುರಲ್ ನಂಬರ್ಸ್ ಅಂತ ಹೇಳ್ತೀವಿ. ಸ್ವಾಭಾವಿಕ ಸಂಖ್ಯೆಗಳು. ಈ ಸ್ವಾಭಾವಿಕ ಸಂಖ್ಯೆಗಳ ಗಣವನ್ನು n ಅಂತ ನಾವು ತಗೊಂಡಾಗ
n ಇಸ್ ಈಕ್ವಲ್ ಟು ಅಂತ ತಗೊತೀವಿ 1ರಿಂದ ಪ್ರಾರಂಭವಾಗುವಂತಹ ಎಣಿಕೆಯ ಅಂಕಿಗಳು ಅಥವಾ ಸಂಖ್ಯೆಗಳನ್ನು ನಾವು ಏನಂತ ಹೇಳ್ತೀವಿ, ಸ್ವಾಭಾವಿಕ ಸಂಖ್ಯೆಗಳು ಅಂತ ಕರಿತೀವಿ. ಓಕೆನಾ. ನೆಕ್ಸ್ಟ್ ನಾವು ಪೂರ್ಣ ಸಂಖ್ಯೆಗಳು. ನೆಕ್ಸ್ಟ್ ಯಾವುದು? ಪೂರ್ಣ ಸಂಖ್ಯೆಗಳ ಬಗ್ಗೆ ನೋಡೋಣ. ಪೂರ್ಣ ಸಂಖ್ಯೆ. ಪೂರ್ಣ ಸಂಖ್ಯೆಗಳು ಅಂದರೆ ಡಬ್ಲ್ಯೂ ಅಂತ ಕನ್ಸಿಡರ್ ಮಾಡ್ತಾರೆ. ಡಬ್ಲ್ಯೂ ಅಂದರೆ ಹೋಲ್ ನಂಬರ್ಸ್ ಅಂತ ಅರ್ಥ ಆಗುತ್ತೆ. ಡಬ್ಲ್ಯೂ ಅಂದರೆ ಹೋಲ್ ನಂಬರ್ಸ್ ಅಂತ ಅರ್ಥ ಆಗುತ್ತೆ. ಪೂರ್ಣ ಸಂಖ್ಯೆಗಳು ಏನಿದು? ಪೂರ್ಣ ಸಂಖ್ಯೆಗಳು. ಇದರ ಡೆಫಿನಿಷನ್ ಅಥವಾ ಇದರ ವ್ಯಾಖ್ಯೆ ಏನು ಅಂದರೆ, ಇದು 0ಯಿಂದ ಪ್ರಾರಂಭವಾಗುತ್ತೆ. 0ಯಿಂದ ಪ್ರಾರಂಭವಾಗಿ ಎಲ್ಲಿವರೆಗಾದರೂ ನೀವು ಕೌಂಟ್ ಮಾಡಿ. 0, 1, 2, 3 ಹೀಗೆ ಎಲ್ಲಿವರೆಗಾದರೂ ಕೌಂಟ್ ಮಾಡಿ. 0ಯಿಂದ ಪ್ರಾರಂಭವಾಗಿ ಎಣಿಕೆಯ ಅಂಕಿಗಳು ಅಥವಾ ಸಂಖ್ಯೆಗಳನ್ನು ನಾವೇನಂತ ಕನ್ಸಿಡರ್ ಮಾಡ್ತೀವಿ? ಪೂರ್ಣ ಸಂಖ್ಯೆಗಳು ಅಂತ ಕನ್ಸಿಡರ್ ಮಾಡ್ತೀವಿ. 0, 1, 2, 3 ಹೀಗೆ. ಓಕೆ, ಇದನ್ನು ನಾನು ಈ ರೀತಿಯಾಗೂ ಬರಿತೀನಿ ನೋಡಿ. ಇಲ್ಲಿ ಸ್ವಲ್ಪ ಗಮನ ಕೊಡಿ. 0 ಓಕೆ. 1ರಿಂದ ಪ್ರಾರಂಭ ಆಗೋದು ಯಾವುದು? ಸ್ವಾಭಾವಿಕ ಸಂಖ್ಯೆ n ಅಂತ ಕನ್ಸಿಡರ್ ಮಾಡಬಹುದಾ? ನೋಡಿ, ಆನ್ ಅಂತ ಓದಬಾರ್ದು. ಓಕೆ. 0 ಅಂದರೆ ಏನು? 0ನೇ. n ಅಂದರೆ ಏನು? ಸ್ವಾಭಾವಿಕ ಸಂಖ್ಯೆಗಳ ಗಣ ಅಂತ ಹೇಳ್ತೀವಿ. ಏನಿದು? ಸ್ವಾಭಾವಿಕ ಸಂಖ್ಯೆಗಳ ಗಣ. 1ರಿಂದ ಪ್ರಾರಂಭವಾಗುವ ಅಂಕಿಗಳನ್ನು ಒಳಗೊಂಡಿದೆ. ನೋಡ್ರಿ, ಪೂರ್ಣ ಸಂಖ್ಯೆಗಳ ಗಣದೊಳಗೆ ಯಾವುದೈತಿ? ಸ್ವಾಭಾವಿಕ ಸಂಖ್ಯೆಗಳದಾವು. ಪೂರ್ಣ ಸಂಖ್ಯೆಗಳ ಗಣದಲ್ಲಿ ಏನಿದೆ? ಸ್ವಾಭಾವಿಕ ಸಂಖ್ಯೆಗಳದಾವು. ಆದರೆ ಸ್ವಾಭಾವಿಕ ಸಂಖ್ಯೆಗಳೊಳಗೆ ಪೂರ್ಣ ಸಂಖ್ಯೆ ಇಲ್ಲ. ಏನಕ್ಕಿಲ್ಲ? ಯಾಕಂದರೆ ಇದು 1ರಿಂದ ಸ್ಟಾರ್ಟ್ ಆಗುತ್ತೆ. ಇದು ಸ್ಟಾರ್ಟ್ ಆಗೋದೇ 1ರಿಂದ, ಬಟ್ ಇದು ಸ್ಟಾರ್ಟ್ ಆಗೋದು 0ಯಿಂದ. 0ಯಿಂದ ನೆಕ್ಸ್ಟ್ 1, 2, 3 ಹೀಗೆ ಹೇಳ್ತೀವಲ್ಲ, ಈ ಥರ ಹೇಳುವಂಥ ಸಂಖ್ಯೆಗಳಿಗೆ ಪೂರ್ಣ ಸಂಖ್ಯೆಗಳು, ಹೋಲ್ ನಂಬರ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಓಕೆನಾ. ಇನ್ನೊಂದು ಸ್ವಲ್ಪ ಗಮನ ಕೊಡಿ. ಸ್ವಾಭಾವಿಕ ಸಂಖ್ಯೆ ಅಂದರೆ 1ರಿಂದ ಪ್ರಾರಂಭವಾಗುವಂತಹ ಸಂಖ್ಯೆಗಳು. ಪೂರ್ಣ ಸಂಖ್ಯೆಗಳಂದರೆ ಹೋಲ್ ನಂಬರ್ಸ್, 0ಯಿಂದ ಪ್ರಾರಂಭವಾಗುವಂತಹ ಅಂಕಿಗಳು ಅಥವಾ ಸಂಖ್ಯೆಗಳು ಅಂತ ಕನ್ಸಿಡರ್ ಮಾಡ್ತೀವಿ. ತಿಳಿತಾ? ಸ್ವಾಭಾವಿಕ ಸಂಖ್ಯೆ, ಪೂರ್ಣ ಸಂಖ್ಯೆ. ನೆಕ್ಸ್ಟ್ ನಾವು ಹೋಗ್ತೀವಿ ಪೂರ್ಣಾಂಕಗಳು. ನೆಕ್ಸ್ಟ್ ಯಾವುದು? ಪೂರ್ಣಾಂಕಗಳು ಅಂತ ಕನ್ಸಿಡರ್ ಮಾಡ್ತೀವಿ. ನೆಕ್ಸ್ಟು ಪೂರ್ಣಾಂಕಗಳು. ಇದನ್ನು ನಾವು ಆಂಗ್ಲ ಭಾಷೆಯೊಳಗೆ ಇಂಟೀಜರ್ಸ್ ಅಂತ ಹೇಳ್ತೀವಿ. ಬಟ್ ನಾವು ಸೂಚಿಸುವಂತಹ ಅಕ್ಷರ ಯಾವುದು ಅಂದರೆ ಝಡ್. ಯಾವುದು? ಝಡ್. ಝಡ್ ಅಂದರೆ ಇದು ಜರ್ಮನ್ ಪದದಿಂದ ಬಂದಿದೆ. ಜರ್ಮನ್ ಭಾಷೆಯೊಳಗೆ ಝಡ್ ಅಂದರೆ ಝೆಲನ್ ಅಂತ ಕನ್ಸಿಡರ್ ಮಾಡ್ತಾರೆ. ಎಣಿಸು ಅಂತ ಅರ್ಥವನ್ನು ಕೊಡುತ್ತೆ. ಝಡ್ ಅಂದರೆ ಝೆಲನ್ ಅಂತ ಕನ್ಸಿಡರ್ ಮಾಡ್ತಾರೆ ಜರ್ಮನ್ ಭಾಷೆಯೊಳಗೆ. ಅದನ್ನು ನಾವು ಎಣಿಸು ಅಥವಾ ಎಣಿಕೆಯ ಅಂಕಿಗಳು ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಹಾಗಾಗಿ ಪೂರ್ಣಾಂಕಗಳನ್ನು ಝಡ್ ಅನ್ನುವಂತಹ ಅಕ್ಷರದಿಂದ ಗುರುತಿಸ್ತಾರೆ. ಬಟ್ ಇದನ್ನು ಆಂಗ್ಲ ಭಾಷೆಯೊಳಗೆ ನಾವು ಏನಂತ ಕರಿತೀವಿ ಅಂದರೆ ಇಂಟೀಜರ್ಸ್ ಅಂತ ಕರಿತೀವಿ. ನಿಮ್ಮ ನಾಲೆಜ್ ಪರ್ಪಸ್ ಇರಲಿ ಅಂತ ನಾನು ಎರಡನ್ನು ಹೇಳ್ತಾ ಇದ್ದೀನಿ. ಓಕೆ. ಪೂರ್ಣಾಂಕಗಳು, ಇದರ ಡೆಫಿನೇಷನ್ ಏನು ಅಂದರೆ, ಸ್ವಾಭಾವಿಕ ಸಂಖ್ಯೆಗಳು 1ರಿಂದ ಪ್ರಾರಂಭ ಆಯಿತು, ಪೂರ್ಣ ಸಂಖ್ಯೆಗಳು 0ಯಿಂದ ಪ್ರಾರಂಭ ಆಯಿತು. ಬಟ್ ಇದು ಪೂರ್ಣಾಂಕಗಳು ಇರುತ್ತಲ್ಲ, ಧನ ಮತ್ತು ಋಣ ಎರಡೂ ಸಂಖ್ಯೆಗಳನ್ನು, ಎರಡು ಅಂಕಿಗಳನ್ನು ಒಳಗೊಂಡಿದೆ. ಯಾವುದು? ಪೂರ್ಣಾಂಕ. ಈಗ ಫಾರ್ ಎಕ್ಸಾಂಪಲ್ ಝಡ್ ಈಸ್ ಈಕ್ವಲ್ ಟು, ನೋಡಿ 0 ಅಂತ ಕನ್ಸಿಡರ್ ಮಾಡಿದಾಗ ಈ ಕಡೆ -1, -2, -3 ಈ ಥರ ತಗೊಳ್ತೀವಿ. ಹೌದಾ? ಈ ಕಡೆ 1, 2, 3, 4. ಓಕೆನಾ? ಈ ಥರ 0ಯನ್ನು ಒಳಗೊಂಡಿದೆ, ಧನಾತ್ಮಕ ಚಿಹ್ನೆಯ ಸಂಖ್ಯೆಗಳನ್ನು ಒಳಗೊಂಡಿದೆ, ಋಣಾತ್ಮಕ ಚಿಹ್ನೆಯ ಸಂಖ್ಯೆಗಳನ್ನು, ಅಂಕಿಗಳನ್ನು ಒಳಗೊಂಡಿದೆ. ಯಾವುದು? ಪೂರ್ಣಾಂಕ. 0 ಪ್ಲಸ್ ಮತ್ತು ಮೈನಸ್ ಎರಡೂ ಏನು ಚಿಹ್ನೆಗಳನ್ನು ಇರುವಂತಹ ಅಂಕಿಗಳನ್ನು, ಸಂಖ್ಯೆಗಳನ್ನು ಒಳಗೊಂಡಿರುವಂಥ ಗಣ ಯಾವುದು ಅಂದರೆ
ಪೂರ್ಣಾಂಕ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಇದನ್ನು ಸಿಂಪಲ್ ಆಗಿ ನೋಡಿ, 0 ±1 ±2 ±3 ±4 ಈ ಥರ ಬರೀಬಹುದು. ಯಾವುದನ್ನು? ಝಡ್ ಅಂದರೆ ಪೂರ್ಣಾಂಕಗಳನ್ನು. ನೆನ್ಪಿಡಿ ಮಕ್ಕಳ, ಸ್ವಾಭಾವಿಕ ಸಂಖ್ಯೆಯಲ್ಲಿ 1ರಿಂದ ಅಷ್ಟೇ, ಅಲ್ಲೂ ಧನಾತ್ಮಕ ಚಿಹ್ನೆಗಳು. ಪೂರ್ಣ ಸಂಖ್ಯೆಯೊಳಗೆ 0ಯಿಂದ, ಬಟ್ ಅಲ್ಲೂ ಏನಾಯಿತು, ಧನಾತ್ಮಕ ಚಿಹ್ನೆ ಇರುವಂತಹ ಅಂಕಿಗಳನ್ನೇ ಬಳಸಿದ್ವಿ. ಬಟ್ ಪೂರ್ಣಾಂಕದಲ್ಲಿ ಪೂರ್ಣ ಸಂಖ್ಯೆ ಬೇರೆ, ಪೂರ್ಣಾಂಕ ಬೇರೆ. ಪೂರ್ಣಾಂಕ ಝಡ್ ಎನ್ನುವಂಥದ್ರಲ್ಲಿ 0ಯನ್ನು ಬಳಸ್ತೀವಿ, ಧನಾತ್ಮಕ ಚಿಹ್ನೆ ಇರುವಂತಹ ಅಂಕಿಗಳನ್ನು ಬಳಸ್ತೀವಿ, ಋಣಾತ್ಮಕ ಚಿಹ್ನೆಗಳಿರುವಂತಹ ಅಂಕಿಗಳನ್ನು ಬಳಸ್ತೀವಿ. ಇವಾಗ ನೋಡಿ, ಪೂರ್ಣ ಸಂಖ್ಯೆ ಇದೆಯಲ್ಲ ಸ್ವಾಭಾವಿಕ ಸಂಖ್ಯೆಗಳನ್ನು ಒಳಗೊಂಡಿದೆ. ಪೂರ್ಣ ಸಂಖ್ಯೆ ಇದೆಯಲ್ಲ ಸ್ವಾಭಾವಿಕ ಸಂಖ್ಯೆಗಳನ್ನು ಒಳಗೊಂಡಿದೆ. ಈ ಪೂರ್ಣಾಂಕ ಇದೆಯಲ್ಲ, ಈ ಪೂರ್ಣಾಂಕ ಇವೆರಡನ್ನೂ ಒಳಗೊಂಡಿದೆ. ಪೂರ್ಣಾಂಕ ಪೂರ್ಣ ಸಂಖ್ಯೆಗಳನ್ನು ಒಳಗೊಂಡಿದೆ, ಸ್ವಾಭಾವಿಕ ಸಂಖ್ಯೆಗಳನ್ನು ಕೂಡ ಒಳಗೊಂಡಿದೆ. ಯಾವುದು? ಪೂರ್ಣಾಂಕ. ಇನ್ನು ನೆಕ್ಸ್ಟ್ ಹೋಗ್ತೀವಿ ಯಾವುದಕ್ಕಂದರೆ ಭಾಗಲಬ್ಧ ಸಂಖ್ಯೆಗಳು ಅಂತ. ಯಾವುದು? ಭಾಗಲಬ್ಧ ಸಂಖ್ಯೆಗಳು. ಭಾಗಲಬ್ಧ ಸಂಖ್ಯೆಗಳು ಅಂತ ತಗೊಳ್ತೀವಿ. ಇದನ್ನು ಕ್ಯೂ ಅನ್ನುವಂತಹ ಅಕ್ಷರದಿಂದ ಸೂಚಿಸ್ತೀವಿ. ರ್ಯಾಷನಲ್ ನಂಬರ್ಸ್ ಅಂತ ಕರಿತೀವಿ ನಾವು ಇದನ್ನು. ಆಂಗ್ಲ ಭಾಷೆಯಲ್ಲಿ ರ್ಯಾಷನಲ್ ನಂಬರ್ಸ್ ಅಂತ ಕರಿತೀವಿ. ಬಟ್ ನಾವು ಇದನ್ನು ಸೂಚಿಸೋದು ಯಾವುದರಿಂದ ಅಂದರೆ ಕ್ಯೂ ಎನ್ನುವಂತಹ ಒಂದು ಅಕ್ಷರದಿಂದ ಸೂಚಿಸ್ತೀವಿ. ಕ್ಯೂ ಅಂದರೆ ಕೋಶಂಟ್ ಅಂತ ಅರ್ಥ. ಕ್ಯೂ ಅಂದರೆ ಏನು? ಕೋಶಂಟ್. ಕೋಶಂಟ್ ಅಂದರೆ ಭಾಗಲಬ್ಧ. ಕೋಶಂಟ್ ಅಂದರೆ ಏನು? ಭಾಗಲಬ್ಧ ಅಂತ ಕನ್ಸಿಡರ್ ಆಗುತ್ತೆ. ಸೊ ಭಾಗಲಬ್ಧ ಸಂಖ್ಯೆಗಳನ್ನು ನಾವು ಕ್ಯೂ ಎನ್ನುವಂತಹ ಅಕ್ಷರದಿಂದ ಸೂಚಿಸ್ತೀವಿ. ಓಕೆನಾ? ಭಾಗಲಬ್ಧ ಸಂಖ್ಯೆ ಅಂದರೆ ಹೇಗೆ ಅಂದರೆ ನಾವು P/Q ರೂಪದಲ್ಲಿ ವ್ಯಕ್ತಪಡಿಸುವಂತಹದ್ದು ಅಥವಾ M/N ರೂಪದಲ್ಲಿ ವ್ಯಕ್ತಪಡಿಸುವಂತಹದ್ದು. M ಅನ್ನು ಅಂಶ ಅಂತ ಕರೆದ್ರೆ N ಅನ್ನು ಛೇದ ಅಂತ ಕರಿತೀವಿ. ಅಂಶ ಮತ್ತು ಛೇದಗಳನ್ನು ಒಳಗೊಂಡಿರುವಂತಹದ್ದು. ಇದನ್ನು ನಾವೇನಂತ ಹೇಳ್ತೀವಿ? ಭಾಗಲಬ್ಧ ಸಂಖ್ಯೆ ಅಂತ ಹೇಳ್ತೀವಿ. ಇಲ್ಲಿ ಛೇದ ಯಾವಾಗಲೂ ಏನಾಗಿರಬಾರ್ದು ಅಂದರೆ 0 ಆಗಿರಬಾರ್ದು. ಇಲ್ಲೊಂದು ಕಂಡೀಷನ್ ಹೇಳ್ತಾರೆ, ಏನಂತ? ಇದನ್ನೇ ತಗೊಳ್ಳಿ, P/Q ಅಂತಲೇ ತಗೊಳ್ಳಿ. ಯಾವುದು? P/Q. ಓಕೆನಾ? ಇಲ್ಲಿ ಏನಾಗಬೇಕು? P ಮತ್ತು Qಗಳು ಸೇರಿರಬೇಕು. ಈ ಚಿಹ್ನೆ ಅಂದರೆ ಸೇರಿದೆ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಹೇಳೋದು ನೋಡಿ ಹೇಗೆ, ಸೇರಿದೆ ಅಂತ ಹೇಳಬೇಕು. ಓಕೆ, ಸೇರಿದೆ. ಇದಕ್ಕೆ ಝಡ್. ಝಡ್ ಅಂದರೆ ಏನು? ಪೂರ್ಣಾಂಕ. ಏನಾಗಬೇಕು? ಪೂರ್ಣಾಂಕಕ್ಕೆ ಸೇರಿದೆ. ಕಂಡೀಷನ್ ಇದು, ಹೌದಾ? ಮತ್ತು Q ಈಸ್ ನಾಟ್ ಈಕ್ವಲ್ಸ್ ಟು 0 ಅಂತ ಕನ್ಸಿಡರ್ ಮಾಡ್ತೀವಿ. Q ಛೇದ ಇದೆಯಲ್ಲ, ಈ ಛೇದ 0ಗೆ ಸಮ ಆಗಿರಬಾರ್ದು. 0ಗೆ ಸಮ ಆಗಿರಬಾರ್ದು. ಕಂಡೀಷನ್ ನೋಡಿ, P ಮತ್ತು Qಗಳು ಎಲ್ಲಿರಬೇಕು? ಪೂರ್ಣಾಂಕಗಳ ಗಣದಲ್ಲಿ ಇರಬೇಕು. ಪೂರ್ಣಾಂಕಗಳಿಗೆ ಸಂಬಂಧಿಸಿರಬೇಕು. ಓಕೆನಾ? ಮತ್ತೆ ಏನಾಗಿರಬಾರ್ದು? Q ಯಾವತ್ತೂ 0 ಆಗಿರಬಾರ್ದು ಅಂತ ಹೇಳ್ತಾರೆ. ಇದನ್ನು ನಾವೇನಂತ ಹೇಳ್ತೀವಿ? ಭಾಗಲಬ್ಧ ಸಂಖ್ಯೆಗಳು ಅಂತ ಹೇಳ್ತೀವಿ. ಇನ್ನು ನೋಡಿ, ಭಾಗಲಬ್ಧ ಸಂಖ್ಯೆಗಳು ಅಂದರೆ ನಾವೇನಂತ ಹೇಳ್ತೀವಿ? P/Q, M/N, A/B, C/D ಈ ಥರ ಅಂಶ ಮತ್ತು ಛೇದಗಳನ್ನು ವಿಂಗಡಣೆ ಮಾಡಿ ನಮಗೆ ಬರೆಯೋದಕ್ಕೆ ಸಾಧ್ಯ ಆಗಿರಬೇಕು. P/Q ರೂಪದಲ್ಲಿ ವ್ಯಕ್ತಪಡಿಸುವಂತಹ ಸಾಮಾನ್ಯ ರೂಪವನ್ನು ನಾವು ಏನಂತ ಹೇಳ್ತೀವಿ? ಭಾಗಲಬ್ಧ ಸಂಖ್ಯೆಗಳು ಅಂತ ಹೇಳ್ತೀವಿ. ಅದರ ಕಂಡೀಷನ್ ಏನು? P ಮತ್ತು Qಗಳು ಎಲ್ಲಿರಬೇಕು? ಝಡ್. ಝಡ್ ಅಂದ್ರೇನು? ಪೂರ್ಣಾಂಕ. ಪೂರ್ಣಾಂಕಕ್ಕೆ ಸೇರಿರಬೇಕು. ಹಾಗೆಯೇ Q ಅಂದರೆ ಛೇದ ಯಾವತ್ತೂ 0 ಆಗಿರಬಾರ್ದು. ಓಕೆನಾ? ಇನ್ನು ನೆಕ್ಸ್ಟು ಇದರಲ್ಲೇ ಸಮಾನ ಭಾಗಲಬ್ಧಗಳು ಅಂತ ತಗೊಳ್ತೀವಿ. ಯಾವುದು? ಸಮಾನ ಭಾಗಲಬ್ಧಗಳು. ಸಮಾನ ಭಾಗಲಬ್ಧಗಳು ಅಂದರೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಏನು? ಸಮಾನ ಭಾಗಲಬ್ಧ ಸಂಖ್ಯೆಗಳು. ಫಾರ್ ಎಕ್ಸಾಂಪಲ್ 1/2
ಎರಡನೇ ಒಂದು ಅಂತ ನಾವು ಓದ್ತೀವಿ, ಅಥವಾ 1/2 ಅಂತ ಓದಿದ್ರು ಓಕೆ. ಈ 1/2 ಈಕ್ವಲ್ ಆಗಬೇಕು. ಏನಕ್ಕೆ? ಯಾವುದೇ ಒಂದು ಭಾಗಲಬ್ಧ ಸಂಖ್ಯೆಯನ್ನು ತಗೊಂಡಾಗ ಅದನ್ನು ಸರಳೀಕರಣ ಅಥವಾ ಸುಲಭಗೊಳಿಸಿದಾಗ, ಸುಲಭ ಅಂದ್ರೇನು? ಕಡ್ತ ಹೊಡೆಯೋದಿರ್ಬೋದು, ಭಾಗಲೇ ಮಾಡೋದಿರ್ಬೋದು, ಮಾಡಿದಾಗ ನಮ್ಗೆ ಇದೇ ಒಂದು ರೂಪ ವಾಪಸ್ ಬರಬೇಕು. ಫಾರ್ ಎಕ್ಸಾಂಪಲ್ 10/20 ಅಂತ ತಗೊಳ್ಳಿ. 10/2 10 1 10 2 ಮತ್ತು ವಾಪಸ್ ಇದೇ ಬರಬೇಕು. ಅಥವಾ 4/8 4/8 1 2 ನಮ್ಮ ಕ್ಯಾನ್ಸಲೇಷನ್ ಮಾಡಿದಾಗ, ಭಾಗಲೇ ಮಾಡಿದಾಗ ಮೊದಲನೇ ಇದ್ದಂತಹ ಒಂದು ಸಂಖ್ಯೆ ಅಥವಾ ಭಾಗಲಬ್ಧ ಸಂಖ್ಯೆ ನಮಗೆ ಬರಬೇಕು. ಹಾಗಾದರೆ 1/2 ಈಕ್ವಲ್ ಆಗಿ ನಾವೇನು ಹೇಳ್ತೀವಿ? ಇಲ್ಲಿ ನಾನು ಪ್ಲಸ್ ಅಷ್ಟೇ ತೊಗೊಂಡೆ, ಮೈನಸ್ಸು ಮತ್ತು ಮೈನಸ್ ತೊಗೋಬೋದಲ್ಲ. ಮೈನಸ್ಸು ಮೈನಸ್ ಕ್ಯಾನ್ಸಲ್ ಆಗುತ್ತೆ. -10/20 ಅಂದರೆ 1/2ನೇ ಬರುತ್ತೆ. ಇಲ್ಲಪ್ಪ 50/100 ಏನು ಸಮಸ್ಯೆ ಇಲ್ಲ. ಓಕೆ, 51 52 ಹೌದಾ? ಇಲ್ಲಪ್ಪ 200/400 ಹೌದಾ? ಇವೆಲ್ಲವುಗಳು ಏನು? 1/2ಗೆ ಈಕ್ವಲ್ ಆಗಿದೆ. ಇವುಗಳನ್ನು ಸುಲಭೀಕರಣಗೊಳಿಸಿದಾಗ, ಸರಳೀಕರಣಗೊಳಿಸಿದಾಗ ನಮಗೆ 1/2ನೇ ಬರುತ್ತೆ. ಇಂತಹ ಒಂದು ಭಾಗಲಬ್ಧ ಸಂಖ್ಯೆಗಳನ್ನು ನಾವು ಏನಂತ ತಗೊಳ್ತೀವಿ ಅಂದರೆ ಸಮಾನ ಭಾಗಲಬ್ಧ ಸಂಖ್ಯೆಗಳು ಅಂತ ಕನ್ಸಿಡರ್ ಮಾಡ್ತೀವಿ. ಓಕೆನಾ? ಈಗ ಸ್ವಲ್ಪ ನಿಮ್ಮ ಅಭ್ಯಾಸದಲ್ಲಿರುವಂತಹ ಉದಾಹರಣೆಗಳನ್ನು ಬಿಡಿಸೋಣ. ಓಕೆ, ಅಭ್ಯಾಸ ಒಂದೇದು ಯಾವುದು? 1.1 ಇದೆ. ಅದಕ್ಕೆ ಹೋಗೋಕ್ಕಿಂತ ಮುಂಚೆ ಒಂದು 2 ಉದಾಹರಣೆ ಅಥವಾ ಚಟುವಟಿಕೆ ಅಂತನಾದರೂ ಕನ್ಸಿಡರ್ ಮಾಡಿ. ಓಕೆ, ಏನು ಹೇಳುತ್ತೆ ಚಟುವಟಿಕೆ 1? ಏನು ಹೇಳುತ್ತೆ? 1 ಮತ್ತು 2ರ ನಡುವಿನ 5 ಭಾಗಲಬ್ಧ ಸಂಖ್ಯೆಗಳನ್ನು ಕಂಡುಹಿಡಿ. ಯಾವುದ್ಯಾವುದು? 1 ಮತ್ತು 2ರ ನಡುವಿನ 5 ಭಾಗಲಬ್ಧ ಸಂಖ್ಯೆಗಳನ್ನು ಕಂಡುಹಿಡಿ ಅಂತ ಹೇಳ್ತಾರೆ. 5 ಭಾಗಲಬ್ಧ ಸಂಖ್ಯೆಗಳನ್ನು ಕಂಡುಹಿಡಿವಿ ಅಂತ ಹೇಳ್ತಾರೆ. ಕೊಟ್ಟಿರೋ ಅಂಕಿಗಳು ಯಾವುದು? 1 ಮತ್ತು 2. ಇದು ನಡುವೆ ನಾವು ಎಷ್ಟು ಕಂಡುಹಿಡಿಬೇಕು? 5 ಭಾಗಲಬ್ಧ ಸಂಖ್ಯೆಗಳನ್ನು ನಾವು ಕಂಡುಹಿಡಿಬೇಕು. ಹಾಗಾದರೆ ಕೊಟ್ಟಿರುವ ಸಂಖ್ಯೆ ಯಾವುದು? 5 ಅಂತ ಹೇಳಿದಾರಲ್ಲ, ಅದನ್ನು ನಾವು ಏನಂತ ತಗೊಳ್ಳೋಣ? n ಅಂತ ತಗೊಳ್ಳೋಣ. ಪರಿಹಾರ ಏನು? ಪರಿಹಾರ ಅಂತ ಬರ್ಕೋತೀವಿ. ಕೊಟ್ಟಿರೋದೆಷ್ಟು? ಕೊಟ್ಟಿರೋ ಸಂಖ್ಯೆಯನ್ನು n ಅಂತ ತಗೊಂಡ್ರೆ ನೆಕ್ಸ್ಟ್ ಸ್ಟೆಪ್ಪು n+1 ಅಂತ ತಗೊಳ್ಬೇಕು ನಾವು. ಅವ್ರು 5 ತಗೊಂಡಿದ್ರೆ n+1 ಏನಾಗುತ್ತೆ? 6 ಆಗುತ್ತೆ. ಅವ್ರು ಇನ್ ಕೇಸ್ 7 ಹೇಳಿದ್ವಿ, n ಏನಾಗುತ್ತೆ? 7 ಆಗುತ್ತೆ. n+1 8, 7+1 ಅಂತ ಕನ್ಸಿಡರ್ ಮಾಡ್ತೀವಿ. ಓಕೆನಾ? ಕೊಟ್ಟಿದ್ದನ್ನು n ಅಂತ ತಗೊಳ್ತೀವಿ. ನೆಕ್ಸ್ಟ್ ಒಂದು ಸ್ಟೆಪ್ ಹೋಗ್ತೀವಿ, n+1. ಏನು? n+1 ಅಂದರೆ 5+1 = 6 ಅಂದರೆ 6 ಅಂತ ಕನ್ಸಿಡರ್ ಆಗುತ್ತೆ. ಇದನ್ನು ಇಲ್ಲೇನು ಹೇಳಿದಾರಲ್ಲ, ಯಾವ ಸಂಖ್ಯೆಗಳನ್ನು ಕಂಡುಹಿಡಿ ಅಂತ ಹೇಳಿದಾರಲ್ಲ, ಅಲ್ಲಿ ನೋಡಿ ಏನು ಮಾಡ್ತೀವಿ? ಇಂಟು ಮತ್ತು ಡಿವೈಡೆಡ್ ಬೈ ಮಾಡ್ತೀವಿ. ಇಂಟು ಮತ್ತು ಡಿವೈಡೆಡ್ ಬೈ ಎರಡಿದೆ. ಇಂಟು 6 ಡಿವೈಡೆಡ್ ಬೈ 6 ನೋಡಿ, 6 1 ಇವೆರಡು ಕ್ಯಾನ್ಸಲ್ ಆಗಿ ವಾಪಸ್ ಅದೇ ಸಂಖ್ಯೆ ಉಳಿತದೆ. ಇಲ್ಲೂ 1 ಕ್ಯಾನ್ಸಲ್ ಆಗಿ ಏನು ಉಳಿತದೆ? ಅದೇ ಸಂಖ್ಯೆ ಉಳಿತೈತಿ. ಹಾಗಾಗಿ ನಾವು ಇಂಟು ತೊಗೊಂಡ್ರೆ ಡಿವೈಡೆಡ್ ಬೈನು ತಗೊಳ್ಳೇಬೇಕು. ಗುಂಡ್ಲೇನು ಮಾಡ್ತೀವಿ, ಭಾಗ್ಲೇನು ಮಾಡ್ತೀವಿ. ಯಾವುದನ್ನು? ಕೊಟ್ಟಿರುವ ಸಂಖ್ಯೆಗಿಂತ ಒಂದು ಜಾಸ್ತಿ. ಫಾರ್ ಎಕ್ಸಾಂಪಲ್ 7 ಹೇಳಿದರೆ n = 7 ಆಗುತ್ತೆ. n+1 ಅಂದರೆ 8. ಫಾರ್ ಎಕ್ಸಾಂಪಲ್ n = 4 ಹೇಳಿದರೆ ನಾವೇನು ತಗೋಬೇಕು? n+1 ಅಂದರೆ 5 ತಗೋಬೇಕು. ಈ ಥರ. ಓಕೆನಾ? ನಮಗೆ ಇವಾಗ ಏನು ಹೇಳಿದ್ದಾರೆ? 5 ಹೇಳಿದ್ದಾರೆ. ಏನು? 5 ಹೌದಾ? ನಾವೇನು ತಗೊಂಡ್ವಿ? 5+1 ತಗೊಂಡ್ವಿ. ಎಷ್ಟಾಯಿತು? 6. ಅದನ್ನು ಇಂಟು ಮತ್ತು ಭಾಗ್ಲೆ ಡಿವೈಡೆಡ್ ಬೈ ಈ ಸಂಖ್ಯೆ ಮತ್ತು ಈ ಅಂಕಿ ಮತ್ತು ಈ ಅಂಕಿಗೆ ಮಾಡ್ಕೊಂಡ್ವಿ. ಏನಾಯ್ತಿದು? 6 1 6 ಡಿವೈಡೆಡ್ ಬೈ 6. 6 7 12 ಡಿವೈಡೆಡ್ ಬೈ 6. ಹೌದಾ? ಇಲ್ಲಿರುವಂತಹ ಅಂಕಿಗಳು, ಭಾಗಲಬ್ಧ ಸಂಖ್ಯೆಗಳನ್ನು ನಾವು ಬರಿಬೇಕು. ನೋಡಿ, 7/6, 8/6, 9/6, 10/6, 11/6,
12/6 ಹೌದಾ. ಕೊಟ್ಟಿರುವುದು ಇದು 6/6 ಮತ್ತು 12/6 ಓಕೆನಾ. ನಾವು ಫೈಂಡ್ ಔಟ್ ಮಾಡಿದ್ದು, ನಾವು ಕಂಡು ಹಿಡಿದಿದ್ದು ಯಾವುದು 7/6, 8/6, 9/6, 10/6, 11/6 ಓಕೆ. 7/6, 8/6, 9/6, 10/6, 11/6. ಒಂದೊಂದೇ ಅಂಕಿಯನ್ನು ನಾವು ಜಾಸ್ತಿ ಮಾಡ್ಕೋತಾ ಹೋಗ್ತೀವಿ, ಅಂಶದಲ್ಲಿ ಛೇದದಲ್ಲಿ ಸೇಮ್ ಇಡ್ತೀವಿ. ಈ ಥರ ನಾವು ಯಾವುದೇ ಎರಡು ಸಂಖ್ಯೆ ಅಥವಾ ಅಂಕಿಗಳನ್ನು ಕೊಟ್ಟಾಗ ನೆನ್ಪಿಡ್ರಿ, ಯಾವುದೇ ಎರಡು ಅಂಕಿಗಳನ್ನು ಕೊಟ್ಟಾಗ ಅದರ ನಡುವೆ ಅವು ಎಷ್ಟಾದರೂ ಕೇಳಿ ಅಪರಿಮಿತ ಅಂತ ಕನ್ಸಿಡರ್ ಮಾಡ್ಬೋದು. ಯಾವುದೇ ಎರಡು ಅಂಕಿಗಳ ಅಥವಾ ಸಂಖ್ಯೆಗಳ ಮಧ್ಯೆ ಅಪರಿಮಿತ ಭಾಗಲಬ್ಧ ಸಂಖ್ಯೆಗಳಿರುತ್ತವೆ. ಅಪರಿಮಿತ ಅಂದರೆ ಎಷ್ಟಾದರೂ ಮಾಡ್ಬೋದು. ನಾವೀಗ ಅವ್ರು 5 ಕೇಳಿದ್ದಾರೆ, ನಾವು 5 ಮಾಡಿದ್ದೀವಿ. 10 ಕೇಳ್ಬೋದು, 15 ಕೇಳ್ಬೋದು, 20 ಕೇಳ್ಬೋದು, ಅಷ್ಟನ್ನು ನಾವು ಮಾಡ್ತೀವಿ. ಹೆಂಗೆ ಈ ಒಂದು ರೂಲನ್ನು, ನಿಯಮವನ್ನು ಅಪ್ಲೈ ಮಾಡಿ. ತಿಳಿತಾ? ಇದು ಒಂದು ಚಟುವಟಿಕೆ. ಈಗ ನಾವು ಅಭ್ಯಾಸಕ್ಕೆ ಹೋಗೋಣ. ಅಭ್ಯಾಸ 1.1 ಅಂತ. ಅಭ್ಯಾಸ 1.1 ಓಕೆ. ಮೊದಲನೇ ಪ್ರಶ್ನೆ ಏನಂತ ಹೇಳಿದ್ದಾರೆ? 01 ಭಾಗಲಬ್ಧ ಸಂಖ್ಯೆಯೇ. ನಿಮ್ಮ ಕ್ವಶನ್ ಮಾಡಿದ್ದಾರೆ ಅವರು. 01 ಭಾಗಲಬ್ಧ ಸಂಖ್ಯೆಯೇ, ಇದನ್ನು p/, ರೂಪದಲ್ಲಿ ವ್ಯಕ್ತಪಡಿಸಬಹುದೇ ಅಂತ ಕೇಳಿದ್ದಾರೆ. ಈ 01 ಭಾಗಲಬ್ಧ ಸಂಖ್ಯೆನಾ ಅಂತ ಕೇಳಿದ್ದಾರೆ. ಮತ್ತೆ ಏನು ಮಾಡಿದ್ದಾರೆ? p/q ರೂಪದೊಳಗೆ ವ್ಯಕ್ತಪಡಿಸೋಕ್ಕಾಗುತ್ತೋ ಇಲ್ವೋ ಅಂತ ಹೇಳಿದ್ದಾರೆ. ಇವುಗಳನ್ನು ನಾವು ಬಿಡಿಸ್ತೀವಿ. ಹೇಗೆ? ಪರಿಹಾರ 0 ಭಾಗಲಬ್ಧ ಸಂಖ್ಯೆನಾ? ಹೌದು. ಹೇಗೆ? 0 p/q ರೂಪದಲ್ಲಿ ಹೇಗೆ ಬರಿತೀವಿ? 0/1. ಏನಿಲ್ಲ ಅಂದ್ರೆ ಏನಿರುತ್ತೆ? 1. ಫಾರ್ ಎಕ್ಸಾಂಪಲ್ 2 ಬರದೆ ಅಂತ ತಿಳ್ಕೊಳ್ಳಿ, 2, ಅದ್ರ ಕೆಳಗೆ ಏನಿಲ್ಲ ಅಂದ್ರೆ 1 ಇರುತ್ತೆ. ಛೇದ ಯಾವಾಗಲೂ 1 ಇರುತ್ತೆ. ಅವ್ರು ಕೊಟ್ಟಿದ್ರೆ ಸರಿ, ಕೊಟ್ಟಿದ್ದಿಲ್ಲ ಅಂದರೆ ಏನಿಲ್ಲ ಅಂದ್ರೆ ಅಲ್ಲಿ 1 ಇರುತ್ತೆ. ಹಾಗಾಗಿ 0 ಇಷ್ಟೇ ನಾವು ಬರೆದರೂ ಕೂಡ ಅಲ್ಲೇನಿರುತ್ತೆ? ಛೇದದಲ್ಲಿ 1 ಸಾಮಾನ್ಯವಾಗಿ ಬಂದೇ ಬರುತ್ತೆ. ಹಾಗಾಗಿ ನಾವು ಏನಂತ ತಗೊಳ್ತೀವಿ? 01 ಭಾಗಲಬ್ಧ ಸಂಖ್ಯೆ. ಹೌದು, ಇದನ್ನು p/q ರೂಪದಲ್ಲಿ ವ್ಯಕ್ತಪಡಿಸಿದ್ದೀವಿ. ಹಾಗೆಯೇ ಕಂಡೀಷನ್ ಇತ್ತಲ್ವಾ? ಏನದು? p ಮತ್ತು q ಬಿಲಾಂಗ್ಸ್ ಟು z, ಸೇರಿದೆ. ಇದಕ್ಕೆ z ಅಂದರೆ ಪೂರ್ಣಾಂಕ. ಹೌದಾ? ಪೂರ್ಣಾಂಕಗಳ ಗಣಕ್ಕೆ ಸೇರಿದೆ. ಹೌದಾ? ಹಾಗೇನೆ q ಏನಾಗಬಾರ್ದು ಅಂದರೆ 0 ಆಗಬಾರ್ದು. ಹೌದು, ನಮ್ಮದು q ಏನಾಗಿಲ್ಲ? 0 ಆಗಿಲ್ಲ. p/q p 0 ಇದ್ದರೆ ಓಕೆ, ನಮಗೇನು ಸಮಸ್ಯೆ ಇಲ್ಲ. ಬಟ್ q ಏನಾಗಬಾರ್ದು? 0 ಆಗಬಾರ್ದು. ನಮ್ಮದು 0 ಆಗಿಲ್ಲ. ಹಾಗಾಗಿ ಹೌದು, 01 ಏನು? ಭಾಗಲಬ್ಧ ಸಂಖ್ಯೆ. ಸರಿಯಾಗಿದೆ. ಇದನ್ನು ನಾವು p/q ರೂಪದಲ್ಲಿ ವ್ಯಕ್ತಪಡಿಸ್ತೀವಿ. ಓಕೆನಾ? ಸೊ ಸೆಕೆಂಡ್ ಕ್ವಶನ್ ಹೋಗೋಣ. ಏನು ಹೇಳ್ತಾರೆ? ಸೇಮ್ ಇವಾಗಲೇ ನಾವು ಚಟುವಟಿಕೆ ಮಾಡಿದ್ವಲ್ಲ, ಅದೇ ಕ್ವಶನ್ ಕೊಟ್ಟಿದ್ದಾರೆ, ನಂಬರ್ ಚೇಂಜ್ ಮಾಡಿದ್ದಾರೆ. ನಿಮಗೆ ನಾಳೆ ಎಕ್ಸಾಮಲ್ಲೂ ಹೀಗೆ ನಂಬರ್ ಚೇಂಜ್ ಮಾಡಿ ಕೊಡ್ಬೋದು. ಓಕೆನಾ? ಏನು? 3 ಮತ್ತು 4ರ ನಡುವಿನ 6 ಭಾಗಲಬ್ಧ ಸಂಖ್ಯೆಗಳನ್ನು ಕಂಡುಹಿಡಿ. 3 ಮತ್ತು 4ರ ನಡುವೆ ಎಷ್ಟು ಭಾಗಲಬ್ಧ ಸಂಖ್ಯೆ? n = 6 ಅಂತ ಕೊಟ್ಟಿದ್ದಾನೆ. 6 ಭಾಗಲಬ್ಧ ಸಂಖ್ಯೆಗಳನ್ನು ಕಂಡುಹಿಡಿಯಿರಿ. ಎಸ್, ನಿಮ್ಗಾಗಲೇ ಇವಾಗ ನೆನಪಾಗಿರಬಹುದು. ಕೊಟ್ಟಿದ್ದೇನು? 6 ಅಂತ ಕೊಟ್ಟಿದ್ದಾನೆ, n. ಸೊ ನಾವೇನು ಕಂಡುಹಿಡಬೇಕು? n+1 ಅಂದರೆ ಏನು? 7. n+1 ಅಂದರೆ 7. ಆ್ಯಸ್ ಯೂಶ್ವಲ್ ನಾವು ಆವಾಗಲೇ ಮಾಡಿದ್ವಲ್ಲ. ಹೌದಾ? ಏನು ಮಾಡಿದ್ವಿ? ಗುಣಿಸೋದು ಮತ್ತು ಭಾಗಿಸೋದು n+1 ಇಂದ. n+1 ಇಂದ ನಾವೇನು ಮಾಡ್ತೀವಿ? ಗುಣಿಸ್ತೀವಿ ಮತ್ತು ಭಾಗಿಸ್ತೀವಿ. ಯಾವುದಕ್ಕೆ? ಕೊಟ್ಟಿರುವಂತಹ ಸಂಖ್ಯೆಗಳಿಗೆ. ಏನು? 7/7. 3 21/7. ಹಾಂ, ಎಷ್ಟಿದೆ? 4 28/7. ಛೇದ ಸೇಮ್ ಆಗುತ್ತೆ, ಒಂದೇ ರೀತಿ ಇರುತ್ತೆ. ಅಂಶ ಅಷ್ಟೇ ಏನಾಗುತ್ತೆ? ಚೇಂಜ್ ಆಗ್ತಾ ಹೋಗುತ್ತೆ. 21 ಆದಮೇಲೆ 22/7, 23/7, 24/7,
25/7, 26/7, 27/7. ಹೌದಾ? ಹೀಗೆ ಎಷ್ಟಾದೋ ಸಂಖ್ಯೆಗಳನ್ನು ಅವ್ರು ಕೇಳಿ, ಅವಾಗಲೇ ಹೇಳಿದ್ನಲ್ಲ, ಯಾವುದೇ ಎರಡು ಅಂಕಿ ಅಥವಾ ಸಂಖ್ಯೆಗಳ ಮಧ್ಯೆ ನಾವು ಅಪರಿಮಿತ ಭಾಗಲಬ್ಧ ಸಂಖ್ಯೆಗಳನ್ನು ಬರಿತೀವಿ, ಅಪರಿಮಿತ ಭಾಗಲಬ್ಧ ಸಂಖ್ಯೆಗಳನ್ನು ಬರಿತೀವಿ ಅಂತ ಹೇಳಬಹುದು. ಇದನ್ನೇ ಇನ್ನೊಂದು ಉದಾಹರಣೆ ಕೊಟ್ಟಿದ್ದಾವೆ, ಇನ್ನೊಂದು ಲೆಕ್ಕ. ಮೂರನೇದು ಏನು, ಇಲ್ಲಿ ನಮಗೆ ಭಾಗಲಬ್ಧ ಸಂಖ್ಯೆ ಅಂತ ಕನ್ಸಿಡರ್ ಆಗುತ್ತೆ, ಬಟ್ ಛೇದ ಕೊಟ್ಟಿಲ್ಲ. ಬಟ್ ಅಲ್ಲಿ ಸ್ವಲ್ಪ ಛೇದವನ್ನು ಕೊಟ್ಟು ಸ್ವಲ್ಪನೇ ಚೇಂಜ್ ಮಾಡಿದ್ದಾವೆ, ಅದನ್ನೊಂದು ನೋಡೋಣ. ಥರ್ಡ್ ಮೇನ್ ಇದೇ ರೀತಿ ಏನು ಮಾಡಬೇಕು ಅಂದರೆ, ಭಾಗಲಬ್ಧ ಸಂಖ್ಯೆ ಕೊಟ್ಟಿದ್ದಾವೆ. ಏನದು ಥರ್ಡ್ ಮೇನ್ ಯಾವ್ದ್ಯಾವ್ದು ಕೊಟ್ಟಿದ್ದಾವೆ ಅಂದರೆ 3/4, 3/5 ಮತ್ತು 4/5. ಈ ಎರಡು ಭಾಗಲಬ್ಧ ಸಂಖ್ಯೆಗಳ ಮಧ್ಯೆ ನಾವು ಎಷ್ಟು ಕಂಡುಹಿಡಿಬೇಕಂತ ಹೇಳಿದ್ದಾವೆ ನೋಡಿ, 5 ಭಾಗಲಬ್ಧ ಸಂಖ್ಯೆಗಳನ್ನು ಹೇಳಿದ್ದಾವೆ. ಎಷ್ಟು? 5. n = 5 ಅಂದರೆ ಸೇಮ್ n+1 = ಎಷ್ಟು? 6. n+1 = 6 ಅಂತ ಕನ್ಸಿಡರ್ ಮಾಡಬೇಕು. ಸೊ ಆ್ಯಸ್ ಯೂಶುವಲ್ 3/5 ಇದೆ, 3/5 ಇದೆ, ಇದನ್ನು ಇಂಟು 6 / 6. 4/5 ಇದೆ, ಇಂಟು 6 / 6. 6×3 18, 6×5 30, 4×6 24 / 30. ಹಾಂ, 18 ಆದಮೇಲೆ 19, 20, 21, 22, 23. ಹೀಗೆ ಅವು ಎಷ್ಟು ಕೇಳಿದ್ದಾವೆ? 5 ಅಷ್ಟೇ ಕೇಳಿದ್ದಾವೆ. ನಾವು ಸಾಕಷ್ಟು ಮಾಡಬಹುದು. ಎಷ್ಟು ಮಾಡ್ಬೋದು? ಸಾಕಷ್ಟು ಮಾಡಬಹುದು. 5 ಕೇಳಿದ್ದೇವೆ 5, 10 ಕೇಳಿದ್ದೇವೆ 10. ಗೊತ್ತಾಯ್ತಲ್ವಾ? ಭಾಗಲಬ್ಧ ಸಂಖ್ಯೆಗಳನ್ನು ಕೊಟ್ಟಾಗ ಸೇಮ್ ಮಾಡಿ. n ಕೊಟ್ಟಿದ್ದಾನೆ, n+1 ಮಾಡ್ಕೋತೀವಿ, ಸೇಮ್ ಇಂಟು / ಮಾಡ್ತೀವಿ. ಛೇದ ಸಮನಾದ ಮೇಲೆ ಅಷ್ಟೇ ನಾವು ಮುಂದೆ ಹೋಗ್ತೀವಿ. ಛೇದ ಏನಾಗಬೇಕು? ಸಮ ಆಗಬೇಕು. ಆಮೇಲೆ ಅದರ ನಡುವಿನ ಅಂಕಿಗಳನ್ನು ನಾವು ಸಂಖ್ಯೆಗಳನ್ನು ಬರ್ಕೊಳ್ತೀವಿ. ಗೊತ್ತಾಯ್ತಾ? ಇನ್ನು ನೆಕ್ಸ್ಟ್ ಮೇನ್ ಹೋಗಬೇಕಂದ್ರೆ, ಕೆಳಗಿನ ಪ್ರಶ್ನೆಗಳು ಸರಿ ತಪ್ಪೇ ಅಂತ ಕೇಳಿದ್ದಾವೆ. ಕೆಳಗಿನ ಪ್ರಶ್ನೆಗಳು ಸರಿ ಇದ್ದಾವ ತಪ್ಪಿದ್ದಾವ ಹೇಳ್ರಿ, ಕಾರಣನೂ ಕೊಡ್ರಿ ಅಂತ ಹೇಳಿದ್ದಾವೆ. ಕಾರಣವನ್ನು ತಿಳಿಸಿ ಅಂತ ಹೇಳಿದ್ದಾವೆ. ಎರಡನೇ ಮೇನ್, ಫಸ್ಟ್ ಮೇನ್ ಹೋಗಿತ್ತು. ಓಕೆ, ಎರಡನೇ ಮೇನಲ್ಲಿ ಏನು ಹೇಳಿದ್ದಾವೆ? ಸರಿನಾ ತಪ್ಪ ಅಂತ ತಿಳಿಸಿ, ಸರಿ ತಪ್ಪ ಅಂತ ತಿಳಿಸಿ. ಅದರಲ್ಲಿ ಮೊದಲನೇ ಪ್ರಶ್ನೆ, ಪ್ರತಿಯೊಂದು ಸ್ವಾಭಾವಿಕ ಸಂಖ್ಯೆಯು ಒಂದು ಪೂರ್ಣ ಸಂಖ್ಯೆ. ಪ್ರತಿಯೊಂದು ಸ್ವಾಭಾವಿಕ ಸಂಖ್ಯೆಯು ಪೂರ್ಣ ಸಂಖ್ಯೆನಾ? ಕ್ವಶನ್ ಕೇಳಿದ್ದಾವೆ. ಪೂರ್ಣ ಸಂಖ್ಯೆನಾ ಅಂತ ಕೇಳಿದ್ದಾರೆ. ಉತ್ತರ ಏನು ಹೇಳ್ತೀರಾ? ಸರಿನಾ ತಪ್ಪ? ಸರಿ. ಏನಕ್ಕೆ ಸರಿ? ಕಾರಣ ಕೇಳಿದ್ದಾರೆ. ಕಾರಣ ಏನು ಕಾರಣ? ಸ್ವಾಭಾವಿಕ ಸಂಖ್ಯೆ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ? 1ರಿಂದ ಸ್ಟಾರ್ಟ್ ಆಗುತ್ತೆ. 1, 2, 3. ಇದು 0ಯಿಂದ ಸ್ಟಾರ್ಟ್ ಆಗುತ್ತೆ. ಅಂದರೆ ನಾನು ಆವಾಗಲೇ ಬರೆದಿದ್ನಲ್ವಾ, W ಅಂತ ಇದನ್ನು ಕನ್ಸಿಡರ್ ಮಾಡ್ತೀವಿ. W ಏನು? 0ಯನ್ನು ಒಳಗೊಂಡಿರುವಂತಹ ಸ್ವಾಭಾವಿಕ ಸಂಖ್ಯೆಗಳನ್ನು ಒಳಗೊಂಡಿರುವಂತಹ ಗಣ ಅಂತ ಹೇಳಿದ್ವಿ ತಾನೆ. ಹಾಗಾಗಿ ಸ್ವಾಭಾವಿಕ ಸಂಖ್ಯೆ ಯಾವಾಗಲೂ ಎಲ್ಲಿರುತ್ತೆ ಅಂದರೆ ಪೂರ್ಣ ಸಂಖ್ಯೆಯಲ್ಲಿ ಇರುತ್ತೆ. ಹಾಗಾಗಿ ಸರಿ. ಏನಕ್ಕೆ? ಕಾರಣ ಕೇಳಿದ್ದಾರೆ. ಸ್ವಾಭಾವಿಕ ಸಂಖ್ಯೆ 1ರಿಂದ ಪ್ರಾರಂಭವಾದರೆ ಪೂರ್ಣ ಸಂಖ್ಯೆ 0ಯನ್ನು ಒಳಗೊಂಡಂತೆ, 0ಯನ್ನು ಒಳಗೊಂಡಂತೆ ಸ್ವಾಭಾವಿಕ ಸಂಖ್ಯೆಗಳನ್ನು ಒಳಗೊಂಡಂತಹ ಗಣ. ಪೂರ್ಣ ಸಂಖ್ಯೆಯು 0 ಮತ್ತು ಸ್ವಾಭಾವಿಕ ಸಂಖ್ಯೆ ಎರಡನ್ನೂ ಒಳಗೊಂಡಿದ್ದರಿಂದ ಪ್ರತಿಯೊಂದು ಸ್ವಾಭಾವಿಕ ಸಂಖ್ಯೆಯು ಏನಾಗಿರುತ್ತೆ? ಪೂರ್ಣ ಸಂಖ್ಯೆಯಲ್ಲಿ ಇರುತ್ತೆ ಅಂತ ಹೇಳ್ಬೋದು. ಓಕೆನಾ? ಎರಡನೇದು, ಪ್ರತಿಯೊಂದು ಪೂರ್ಣಾಂಕವು ಒಂದು ಪೂರ್ಣ ಸಂಖ್ಯೆ ಅಂತ ಹೇಳ್ತಾರ. ಪೂರ್ಣಾಂಕವು ಅಂದರೆ ಇಂಟೀಜರ್ಸ್ ಅಂತ ತಗೊಂತೀವಲ್ಲ, ಅದು ಪೂರ್ಣ ಸಂಖ್ಯೆಯೊಳಗೆ ಇರುತ್ತಾ ಅಂತ ಕೇಳಿದ್ದಾರೆ. ಎರಡನೇದು ತಪ್ಪು.
ಏನಕ್ಕೆ ತಪ್ಪು? ಕಾರಣ ಏನು? ಯಾಕಂದರೆ ಕಾರಣ ನೋಡಿದ್ವಲ್ಲ, ಪೂರ್ಣಾಂಕದಲ್ಲಿ ಋಣ ಚಿಹ್ನೆಗಳು ಬರುತ್ತೆ, ಆದರೆ ಪೂರ್ಣ ಸಂಖ್ಯೆಯೊಳಗ ಧನ ಚಿಹ್ನೆಗಳಷ್ಟೇ ಇರುತ್ತೆ. ಹೌದಾ? ಏನಾಗುತ್ತೆ? ಪೂರ್ಣಾಂಕದಲ್ಲಿ ಧನ ಋಣ ಎರಡೂ ಸಂಖ್ಯೆಗಳಿವೆ, ಆದರೆ ಪೂರ್ಣಾಂಕದಲ್ಲಿ, ಆದರೆ ಪೂರ್ಣ ಸಂಖ್ಯೆಯಲ್ಲಿ ಧನ ಸಂಖ್ಯೆಗಳು ಮಾತ್ರ ಇವೆ. ಪೂರ್ಣ ಸಂಖ್ಯೆಗಳು ಧನಾತ್ಮಕ ಚಿಹ್ನೆಯ ಸಂಖ್ಯೆಗಳನ್ನು ಧನಾತ್ಮಕ ಸಂಖ್ಯೆಗಳನ್ನಷ್ಟೇ ಒಳಗೊಂಡಿದೆ. ಓಕೆ, ನೆಕ್ಸ್ಟ್ ಲಾಸ್ಟ್ ಕ್ವಶನ್ ಇದು. ಪ್ರತಿಯೊಂದು ಭಾಗಲಬ್ಧ ಸಂಖ್ಯೆಯೂ ಒಂದು ಪೂರ್ಣ ಸಂಖ್ಯೆ ಅಂತ ಹೇಳ್ತಾರ. ಪ್ರತಿಯೊಂದು ಭಾಗಲಬ್ಧ ಸಂಖ್ಯೆಯೂ ಒಂದು ಪೂರ್ಣ ಸಂಖ್ಯೆನಾ? ತಪ್ಪು. ಏನಕ್ಕೆ ತಪ್ಪು? ಇಲ್ಲಿ ಭಾಗಲಬ್ಧ ಸಂಖ್ಯೆಗಳಲ್ಲಿ ನಾವು ಮೈನಸನ್ನು ಕನ್ಸಿಡರ್ ಮಾಡ್ತೀವಿ, ಋಣ ಚಿಹ್ನೆಗಳು ಇರುತ್ತೆ, ಧನ ಚಿಹ್ನೆಗಳು ಇರುತ್ತೆ. ಬಟ್ ಪೂರ್ಣ ಸಂಖ್ಯೆಯಲ್ಲಿ ಕೇವಲ ಧನಾತ್ಮಕ ಚಿಹ್ನೆಗಳನ್ನಷ್ಟೇ ನಾವು ಧನಾತ್ಮಕ ಚಿಹ್ನೆಯುವಂತಹ ಸಂಖ್ಯೆಗಳನ್ನಷ್ಟೇ ನಾವು ತಗೊಳ್ತೀವಿ. ಹಾಗಾಗಿ ಮೂರನೇ ಕ್ವಶನ್ ಏನು ಹೇಳಿದ್ದಾರೆ? ಪ್ರತಿಯೊಂದು ಭಾಗಲಬ್ಧ ಸಂಖ್ಯೆಯು ಒಂದು ಪೂರ್ಣ ಸಂಖ್ಯೆ ಎನ್ನುವುದು ತಪ್ಪಾಗುತ್ತೆ. ಗೊತ್ತಾಯ್ತಾ ಮಕ್ಕಳ? ಇವತ್ತಿನ ಕ್ಲಾಸು ನಾವು ಮೊದಲಿದ್ದ ಏನು ನೋಡಿದ್ವಿ? ಸಮಸಂಖ್ಯೆ, ಬೆಸ ಸಂಖ್ಯೆ, ಸ್ವಾಭಾವಿಕ ಸಂಖ್ಯೆ, ಪೂರ್ಣ ಸಂಖ್ಯೆ, ಪೂರ್ಣಾಂಕ, ಭಾಗಲಬ್ಧ, ಸಮಾನ ಭಾಗಲಬ್ಧ, ಅದರ ಮೇಲಿನ ಅಭ್ಯಾಸವನ್ನು ಇವತ್ತು ಬಿಡಿಸಿದ್ವಿ. ಮುಂದಿನ ಭಾಗದಲ್ಲಿ 1.2 1.2 ಅಭ್ಯಾಸವನ್ನು ಮತ್ತು ಅದಕ್ಕೆ ಒಳಗೊಂಡಂತಹ ಉದಾಹರಣೆಗಳನ್ನು ನೋಡೋಣ. ಧನ್ಯವಾದಗಳು.